ಹಾಯ್ ವೆಲ್ಕಮ್ ಟು ಗೀತಾಸ್ ಕಿಚನ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಒಂದು ಕೆಂಪು ಚಟ್ನಿ ಮಾಡೋದು. ಕೆಂಪು ಹಿಂಡಿ ಉಳ್ಳಾಗಡ್ಡಿ ಚಟ್ನಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿ ಅಂತ ಏನು ಬೇಕಾದರೂ ಅನ್ಬೋದು. ನಮ್ಮಲ್ಲೆಲ್ಲ ಜಾಸ್ತಿ ಮಾಡ್ತಾರೆ. ವೆರಿ ಈಸಿ ಚಟ್ನಿ, ತುಂಬ ದಿವಸ ಇಟ್ಕೊಂಡು ತಿನ್ಬೋದು. ಆ ಥರ ಚಟ್ನಿ ಇದು. ಆಚೆ ಎಲ್ಲಾದರೂ ಹೋಗ್ತಾ ಇದ್ದರೆ ಅವಾಗ ಮಾಡ್ಕೊಂಡು ಇಟ್ಕೊಂಡು ಸ್ಟೋರ್ ಮಾಡ್ಬೋದು 1 ವೀಕ್ವರೆಗೂ. ಆ ಥರ ಚಟ್ನಿ ವೆರಿ ಈಸಿ. ಮೊದಲಿಗೆ ಒಂಚೂರು ಎಣ್ಣೆಯಲ್ಲಿ ನೀಟಂಗೆ ಒಣಮೆಣಸಿನ್ಕಾಯಿ 10-12 ಒಣಮೆಣಸಿನ್ಕಾಯಿನ ಹುರ್ಕೊಂಡು ಸೈಡ್ ಇಟ್ಕೊಂಡಿರಿ. ನೆಕ್ಸ್ಟು ಅದೇ ಬಾಣಲೆಯಲ್ಲಿ ಇನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಸಾಕು. 10-12 ಮೆಣಸಿನ್ಕಾಯಿಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ, ಈರುಳ್ಳಿ ನಾವು ಹಾಗೆ ಅಂತೀವಿ. ಒಂದು ಗಡ್ಡೆ ಬೆಳ್ಳುಳ್ಳಿ, 1-2 ಕಡ್ಡಿ ಕರಿಬೇವು, ಮತ್ತು ಒಂದು ಚಿಕ್ಕ ನಿಂಬೆಹಣ್ಣು ಸೈಜ್ ಅಂತಹದ್ದು ಹುಣಸೆಹಣ್ಣು ಅದರಲ್ಲೇ ಹಾಕಬೇಕು, ಹುರಿಯೋದ್ರಲ್ಲೇ ಹಾಕಬೇಕು. ಅದೊಂಥರ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ, ಒಂಥರ ಟೇಸ್ಟ್ ಬರುತ್ತೆ. ಈ ಥರ ಕೆಂಪಗಾಗಿ ಹುರ್ಕೋಬೇಕು, ಸರಿನಾ? ನೆಕ್ಸ್ಟು ಒಂಚೂರು ಬೆಲ್ಲ, ಅದೊಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹುಳಿ, ಬೆಲ್ಲ, ಉಪ್ಪು, ಖಾರ ಚೆನ್ನಾಗಿ ಬರುತ್ತೆ. ಈ ಥರ ಕೆಂಪಾಗಿ ಹುರ್ಕೋಬೇಕು, ಸರಿನಾ? ಕೆಂಪಾಗಿ ಹುರ್ಕೊಳ್ಬೇಕು. ಫಸ್ಟು ಈ ಒಣಮೆಣಸಿನ್ಕಾಯಿ ಹುರಿದಿಟ್ಟಿರ್ತೀವಲ್ಲ, ಫಸ್ಟು ಬರೀ ಒಣಮೆಣಸಿನ್ಕಾಯಿ ಮತ್ತು ಉಪ್ಪಷ್ಟೇ ಮಿಕ್ಸಿ ಮಾಡ್ಕೋಬೇಕು. ಅದು ಈ ಥರ ತರಿಯಾಗಿ ಬರುತ್ತೆ, ಸರಿನಾ? ಈ ಫಸ್ಟಿಗೆ ಎಲ್ಲ ಉಳ್ಳಾಗಡ್ಡಿ ಅದೆಲ್ಲ ಹಾಕಬಾರ್ದು. ಈ ಥರ ಮಿಕ್ಸಿ ಆದಮೇಲೆ ಹುರಿದಿರೋ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನು ಹಾಕಿ, ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಬೇಕು. ಅಷ್ಟೇ, ಸಿಂಪಲ್ ಆ್ಯಸ್ ಯೂಶ್ವಲ್. ನಾವು ಇದನ್ನು ಬಿಳಿ ಹೋಳಿಗೆ ಜೊತೆ ತಿಂತೀವಿ, ಅನ್ನ ಜೊತೆಗೆ ತಿಂತೀವಿ. ವೆರಿ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ.